ನಿಮಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಬೋದು. ಹಾಯ್ ಗಾಯ್ಸ್, ನಾನು ನಿಮ್ಮ ಅಜಿತ್ ಫ್ರಮ್ AJ ಟೆಕ್ ಇನ್ ಕನ್ನಡ. ಇವತ್ತು ಅಡುಗೆ ಮನೆಯಲ್ಲಿದ್ದೀನಿ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಎಗ್ ಬುರ್ಜಿ ಎಂತಂತಿರೋ ಗೊತ್ತಿಲ್ಲ, ನಾನೊಟ್ಟು ಮಾಡೋಕ್ಕೆ ಹೋಗಿದ್ದೀನಿ. ಏನಂತಾರ ಗೊತ್ತಿಲ್ಲ, ನೋಡಿಬಿಟ್ಟು ನೀವು ಹೇಳಿ, ಎಗ್ ಬುರ್ಜಿ ಅಂತಾರ ಇಲ್ಲ ಮೊಟ್ಟೆ ಗೊಜ್ಜು ಅಂತಾರ, ಎಂತ ನೀವೇ ಹೇಳಿ. ಓಕೆ, ಮೊಬೈಲ್ ಯಾಕೋ ಲ್ಯಾಗ್ ಆಗ್ತಿದೆ, ವಿಡಿಯೋ ಫ್ರೇಮಲ್ಲೇ ಕುಸಿತ ಇರೋ ಕಾಣ್ತಿದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 6 ಬೆಳ್ಳುಳ್ಳಿ, 1 ಶುಂಠಿ, ಇದಕ್ಕೆ ಹಾಕ್ಕೊಂಡು ಕುತ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಇದನ್ನು ಹಾಗೆ ಸೈಡಲ್ಲಿ ಇಡುವ. ಒಂದು ಈರುಳ್ಳಿ, 1 ಟೊಮೆಟೊ ಹೀಗೆ ಕೊಚ್ಕೊಳ್ಬೇಕು. ಇನ್ನೊಂದು ಪೀಸ್ ಇದೆ, ಅಮ್ಮ ಕೊಚ್ತಾಳೆ. ನಾ ಕೊಚ್ಚೋದು ಸರಿ ಇಲ್ಲ ಅಂದಳೆ, ಅಮ್ಮ ಕೊಚ್ಚಿದ್ದಾಳೆ. ಇಲ್ಲಿ ಮೊಟ್ಟೆ ಬೇಯ್ತಿದೆ, ಇದು ನಾ ರೆಡಿ ಮಾಡ್ತಿರೋವಂಥದ್ದು, ಅದು ಅಮ್ಮ ರೆಡಿ ಮಾಡಿಟ್ಟಿರುವಂಥದ್ದು. ಮಾವಿನಕಾಯಿ ಪಲ್ಯ. ಸ್ವಲ್ಪ ಎಣ್ಣೆ, ಈ ಎಣ್ಣೆಗೆ ಸ್ವಲ್ಪ ಸಾಸಿವೆ ಕಾಳು, ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕಿದ್ರೆ ಸಾಕು. ಎಣ್ಣೆ ಬಿಸಿ ಆಗಲ್ಲ, ಸ್ವಲ್ಪ ನಿಧಾನ ಹಾಕುತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೇವೆ. ಚಟ್ 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 ಚಟ್. ಇದು ಸಣ್ಣಕ್ಕೆ ಮಾಡ್ತೀವಿ ಬೆಂಕಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಇಡ್ತಿ ಅಂತ ಹಾಕಬೇಡಿ, ಕಲರ್ ಚೇಂಜ್ ಆಗಬೇಕು. ರೆಡ್ ಕಲರ್ ಬರೋವರೆಗೂ ಹುರಿತಾ ಇರಲಿ. ಫ್ಲಾಶ್ ಲೈಟ್ ಏಕೋ ಆನ್ ಆಗ್ತಿಲ್ಲ, ಹೈ ಟೆಂಪರೇಚರ್ ಅಂತ ಬರ್ತಿದೆ ಮೊಬೈಲಿದು. ಇದರಲ್ಲಿ ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಪುದೀನ ಇದ್ದರೆ ಪುದೀನ ಹೊಡಿ ಹಾಕಬೇಕು, ಆಪ್ಷನಲ್ ಅದು, ಮತ್ತು ಗರಂ ಮಸಾಲ ಪೌಡ್ರು ಇಷ್ಟು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಕಲರ್ ಚೇಂಜ್ ಆಗಿದ ತಕ್ಷಣ ರೆಡ್ ಕಲರ್ಗೆ ಬರಬೇಕು. ಇದನ್ನು ಬರಲಿಲ್ಲ, ನೈಟಲ್ಲಿ ಇದಕ್ಕೋಸ್ಕರ ಈ ಥರ ತೋರಿಸ್ತಿದೆ. ರೆಡ್ ಕಲರ್ಗೆ ಬಂದ ತಕ್ಷಣ ಇದಕ್ಕೆ ಸೇರಿಸಬೇಕು. ರೆಡಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನ ಈಗ ಇದಕ್ಕೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಕಲರ್ ಚೇಂಜ್ ಆಗಿದ ತಕ್ಷಣ ಈ ಒಟ್ಟು ಮಾಡ್ಕೊಂಡು ಇದನ್ನು ಸೇರಿಸಬೇಕು. ಅದೇ ನೀರಾಗಲಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಆ್ಯಕ್ಚುಲಿ ಇದು ಕೇವಲ 2 ಮೊಟ್ಟೆಗೋಸ್ಕರ ಮಾಡ್ತಿರೋವಂಥದ್ದು. ನೀವು ಜಾಸ್ತಿ ಮೊಟ್ಟೆ ಹಾಕೋದಾದರೆ ಅದೆಷ್ಟು ಮೊಟ್ಟೆ ಅಂತ ತಿಳ್ಕೊಂಡು ಅಷ್ಟು ಮೊಟ್ಟೆಗೋಸ್ಕರ ಕಡಿಬೇಕು.
ಸ್ವಲ್ಪ ನೀರು ಹಾಕಬೇಕು. ಸರಿಯಾಗಿ ಮಿಕ್ಸ್ ಆದ ತಕ್ಷಣ ನೀರು ಹಾಕಬೇಕು ಗೈಸ್. ಈ ಥರ ಆಗಬೇಕು. ಅಂದರೆ ನೀರು ಹಾಕಿದ ತಕ್ಷಣ ಮೊಟ್ಟೆನ ಹಾಕಿಬಿಡಿ. ಇದಕ್ಕೆ ಒಂದು ಮೊಟ್ಟೆ ಹೊಡೆದು ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತಿತ್ತು. ಇಲ್ಲದಿದ್ದರೆ ಮೊಟ್ಟೆನ ಕೊಚ್ಕೊಂಡು ಇಡ್ಬೋದು. ನೋಡಿ ಗೈಸ್, 2 ಮೊಟ್ಟೆನ ಮಿಡಲ್ ಭಾಗ ಮಾಡಿದ್ದೀನಿ. 2 ಪೀಸ್ ಮಾಡಿದ್ದೀನಿ ಒಂದೊಂದು ಮೊಟ್ಟೆ. ಇದೊಂದು 2 ರಿಂದ 3 ನಿಮಿಷ, ಎಷ್ಟಂದ್ರೆ ಒಂದು 5 ನಿಮಿಷ ಬಿಟ್ಬಿಡಿ ಹೀಗೆ. ಅಂದರೆ ಸರಿಯಾಗಿ ಬೇಯಿಲ್ಲ ಅಂದರೆ ಅದು ನೀರಿನ ಅಂಶ ಗೊತ್ತಾಗತ್ತೆ. ಮೊದಲೊಂದು ಸತಿ ಮಾಡಿದಾಗ ಹಾಗೆ ಆಗಿದೆ, ಇವತ್ತಲ್ಲ ಮುಂಚೆ ಒಂದು ದಿನ ಮಾಡಿದಾಗ. ನಿಮಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಬೋದು. ಇದು ನಮಗೆ ಹೀಗೆ ಸಾಕಂತ ಇದ್ದಿದ್ವಿ, ಏಕೆಂದರೆ ಇಲ್ಲಿ ಮಾವಿನಕಾಯಿ ಪಲ್ಯ ಆಗಿದೆ, ಅದಕ್ಕೆ ಇದು ಹೀಗೆ ಸಾಕಂತ ಇದ್ವಿ. ಈಗ ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಡಬೇಕು. ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಬೋದು, ಆಪ್ಷನಲ್. ಸ್ವಲ್ಪ ಟೇಸ್ಟಿಗೆ ರುಚಿಗೆ ಬೇಕಂದರೆ ಹೀಗೆ ಮುಚ್ಚಿ ಬಿಡಬೇಕು 10 ನಿಮಿಷ. ಗಾಯ್ಸ್, ಫೈನಲಿ ರೆಡಿಯಾಗಿದೆ. ಎಗ್ ಬುರ್ಜಿ ಅಂತೀರೋ ಮೊಟ್ಟೆ ಬುಜ್ಜಿ ಅಂತೀರೋ ಎಂಥದೋ ನಂಗೆ ಗೊತ್ತಿಲ್ಲ. ಫೈನಲಿ ರೆಡಿಯಾಗಿದೆ. ಟೇಸ್ಟ್ ಅಂತ ತಿಂದು ನೋಡಿದೆ, ನನಗೆ ತಗ್ಗ ಆಗಿದೆ. ನಿಮಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ, ನನಗೆ ತಕ್ಕ ಆಗಿದೆ ಟೇಸ್ಟ್ ಅಂತೂ. ಅಷ್ಟೇ ಗಾಯ್ಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಮಧ್ಯೆ ಮೊಬೈಲ್ ಫ್ಲ್ಯಾಶ್ ಆಫ್ ಆಗೋದು, ವೀಡಿಯೋ ಪೌಸ್ ಆಗೋದು, ಅಂದರೆ ಮೊಬೈಲ್ ಹೀಟ್ ಆಗ್ತಿದೆ, ಹಾಗಾಗಿ ಆ ಥರ ಆಗ್ತಿದೆ. ಎಡಿಟಿಂಗಲ್ಲಿ ಆದಷ್ಟು ಸರಿ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.